ನಿಮ್ದೊಂದು ಲೈವ್ ಇದು ಮಾಡೋಣ. ಮೊದಲನೇದಾಗಿ ಎಲ್ರಿಗೂ ನವೆಂಬರ್ 1 ಇವತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ದಯಮಾಡಿ ಬೆಳಗಿಂದ ನಮ್ಮ ರ್ಯಾಲಿನಲ್ಲಿ ಎಲ್ಲರೂ ಭಾಗವಹಿಸ್ತೀರಾ. ಕೊನೆ ಕ್ಷಣದಲ್ಲಿ ಎಲ್ಲರೂ ಆಗ್ಲಿ ಇರ್ಬೇಕಲ್ವಾ, ಮಧ್ಯ ಬರ್ತೀರಾ, ಮಧ್ಯ ಹೋಗ್ತೀರಾ, ಯಾರೋ ಮಾತಾಡ್ತಿರ್ತಾರೆ, ವಿಷಯಗಳು ಇರ್ತೀರಾ, ಕೇಳಿಸ್ಕೊಳ್ಳೋಣ ಸ್ವಲ್ಪ ತಾಳ್ಮೆ ಒಬ್ಬರಿಗೂ ಇಲ್ಲ. ದಯಮಾಡಿ ನಾವು ಇದೇ ತರ ಆಗಿದೆ ನಮ್ಮ ಜುಟ್ಟನ್ನ ಬೇರೆಯವ್ರು ಕೊಡ್ತಾ ಇದೀವಿ. ಇವತ್ತು ಬಾವುಟ ಹಾಸ್ಬೇಡಿ ಅಂತಾರೆ, ನಾಳೆ ಕರ್ನಾಟಕದ ಕನ್ನಡಿಗರಿಗೆ ಅನ್ನ ಕೊಡಲ್ಲ ಅಂತಾರೆ. ಏನ್ ಮಾಡ್ತೀರಾ ನೀವೆಲ್ಲ? ಆಗ ಮತ್ತೆ ಬ್ರಿಟಿಷ್ ಆಳ್ವಿಕೆ ಬೇಕಾ ನಮ್ಗೆ? ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ತಾನೆ. 3 ಜನ ಇಲ್ಲಿದ್ರೆ 3 ಜನ ಅಲ್ಲೇ ಹೋಗ್ತೀವಿ, ಇದೆಲ್ಲ ಒಗ್ಗಟ್ಟು. ದಯಮಾಡಿ ಹೇಳ್ತೀನಿ, ಬೆಳಗ್ಗೆಯಿಂದ ನಾವು ಸುಸ್ತಾಗಿರ್ತಾರೆ ಬಿಡಿ ಮೇಡಮ್, ಪರವಾಗಿಲ್ಲ. ಪ್ರತಿಭಟನೆಯನ್ನ ರ್ಯಾಲಿನ ನಾವು ಆರಂಭಿಸಿದ್ವು, ಕೊನೆಗೂ ಹಾಗೆ ಮುಗಿಸ್ಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಕೂಡ. ಹಾಗಾಗಿ 4ನೇ ತಾರೀಕು ಧರಣಿ ಸತ್ಯಾಗ್ರಹವನ್ನ ನಾವೇನು ಎಲ್ಲರೂ ನಮ್ಮ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಾಗೇಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ನಾವು ಸೇರ್ಕೊಂಡು ಧರಣಿ ಸತ್ಯಾಗ್ರಹ ಆರಂಭಿಸಿದೀವೋ. ದಯಮಾಡಿ ಇವತ್ತೇನು ಪ್ರತಿಭಟನಾ ದಾಳಿಗೆ ನೀವೆಲ್ಲರೂ ಬಂದು ಸ್ಪಂದಿಸಿದಿರೋ ಹಾಗೆ ಪ್ರತಿಯೊಬ್ರು ಮನೆಗೊಬ್ರು ದಯಮಾಡಿ ಬಂದು ಕೂತ್ರೆ ನಿಜವಾಗ್ಲೂ ಡಾಕ್ಟರ್ ಸರೋಜಿನಿ ಮೈಸೂರು ವರದಿ ಖಂಡಿತ ಜಾರಿ ಆಗುತ್ತೆ. 100% ನಿಜ. ನಾನಿದನ್ನ ನಿಮ್ಗೆ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಬಾವುಟ ಹಾಸ್ಬೇಡಿ ಅಂತಾರೆ, ನಿನ್ನೆ ಮೊನ್ನೆ ಎಲ್ಲ ಅಂದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಇವ್ರ ಕಾನೂನು ಇದೆ, ಇವ್ರ ಕೇಂದ್ರ ಸರ್ಕಾರದಲ್ಲಿ ಇವರಿದ್ದಾರೆ, ರಾಜ್ಯದಲ್ಲಿ ಇವರಿದ್ದಾರೆ, ಇಷ್ಟ ಬಂದಂಗೆ ಘೋಷಣೆ ಮಾಡ್ಕೊಂಡ್ರೆ ಯಾರಕ್ಕೂ ಬರದೆ ಸರ್ಕಾರ? ಯಡಿಯೂರಪ್ಪನ ಸರ್ಕಾರ ಇಲ್ಲ ಮೋದಿ ಅವರ ಒಬ್ಬರದೇ ಸರ್ಕಾರ? ನಾವೆಲ್ಲರೂ ಸರ್ಕಾರದೊಳಗಡೆ ಇದೀವಿ ತಾನೆ. ಇಷ್ಟ ಬಂದಂಗೆ ಇವ್ರು ಬಾವುಟ ಹಾಸ್ಬೇಡಿ ಅಂದ್ರೆ ನಾಳೆ ಕನ್ನಡಿಗರಿಗೆ ಅನ್ನನೇ ಕೊಡಲ್ಲ, ನಿಮ್ ಗಡಿ ಪಾರ್ ಮಾಡ್ತಾರೆ ಕನ್ನಡಿಗರಿಗೆ. ಹೇಳ್ತಾ ಇದೀನಿ, ಎಚ್ಚೆತ್ಕೊಳ್ಳಿ. ದಯಮಾಡಿ ಧರಣಿ ಸತ್ಯಾಗ್ರಹಕ್ಕೆ ಬನ್ನಿ, ಭಾಗವಹಿಸಲಿ. ಒಂದೊಂದೇ ಸ್ಟೆಪ್ ನಾವು ತಗೊಳ್ಳೋಣ, ಕನ್ನಡಿಗರ ಹಕ್ಕನ್ನ ಉಳಿಸ್ಕೊಳ್ಳೋಣ. ನಮಗೋಸ್ಕರ ತಾನೇ ಇದು, ನಮ್ಮ ನಿಮ್ಮ ಮನೆ ಮಕ್ಕಳಿಗೋಸ್ಕರ ನಾವು ಹೋರಾಡ್ತಿರೋದು. ಬರೀ ನಮ್ಮ ಕನ್ನಡ ಪರ ಹೋರಾಟರು ಮಕ್ಕಳಿಗೆಲ್ಲ ಅಥವಾ ಕನ್ನಡ ಪರ ಹೋರಾಟಗಳಲ್ಲ ಇದು. ಪ್ರತಿಯೊಬ್ಬ ಕನ್ನಡಿಗರಿಗೆ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೆ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಭಾರತ ದೇಶನ ಮಾರ್ತಾರೆ. ಎಚ್ಚೆತ್ಕೊಳ್ಳಿ. ದಯಮಾಡಿ ಎಲ್ಲರೂ ಬನ್ನಿ, ಒಗ್ಗಟ್ಟಾಗಿ ಸೇರೋಣ. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲವನ್ನು ಉಳಿಸ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸಂಘಟನೆಗಳ ಒಕ್ಕೂಟಕ್ಕೆ